ನಮಸ್ಕಾರ ಸ್ನೇಹಿತರೆ, ವಕ್ಫಿಗೆ ಸಂಬಂಧಪಟ್ಟಂತ ಕ್ರಾಂತಿಕಾರಕ ಕಾನೂನು ಜಾರಿಗೆ ಬಂದ್ಬಿಟ್ಟಿದೆ. ಅಂದ್ರೆ ದೇಶದಾದ್ಯಂತ ಜಾರಿಗೆ ಬಂದಿದೆ. ಎಲ್ಲ ರಾಜ್ಯದವರು ಇದನ್ನ ಪಾಲಿಸಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಕೆಲವರು ಏನ್ ಮಾಡ್ತಾ ಇದ್ದಾರೆ, ಇದನ್ನ ನಾವು ಪಾಲಿಸೋದಿಲ್ಲ, ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದು ಅವರಿಗೂ ಗೊತ್ತಿದೆ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆದ್ರೂ ಕೂಡ ಇವರು ಕೆಲವ್ರನ್ನ ಸಮಾಧಾನ ಪಡಿಸಬೇಕು ಅಥವಾ ಅವರ ವೋಟ್ ನಮ್ಗೆ ಸಿಗ್ತದೆ ಈ ರೀತಿ ಹೇಳ್ಕೊಂಡು ಅವ್ರು ದಾರಿ ತಪ್ಪಿಸುವಂತ ಕೆಲಸಕ್ಕೆ ಇಳಿದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಮಮತಾ ಬ್ಯಾನರ್ಜಿ ಇವ್ರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ಮಮತಾ ಬ್ಯಾನರ್ಜಿ ನಿನ್ನೆ ಒಂದು ಬಹುದೊಡ್ಡದಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಯ ಮುಖಾಂತರ ಭಾರತ ಸರ್ಕಾರಕ್ಕೆ ಮತ್ತು ಸಂವಿಧಾನಕ್ಕೆ ಸಡ್ಡು ಹೊಡೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಹಾಗಾದ್ರೆ ದೀದಿಯವರು ಹೇಳಿರುವಂತಹ ಮಾತೇನು, ಇದರಿಂದ ಆಗುವಂತಹ ಪರಿಣಾಮ ಏನು, ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿಯತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ವಕ್ಫ್ ಮಸೂದೆ ತಿದ್ದುಪಡಿ ಆಗಿ ಈಗಾಗಲೇ ಜಾರಿ ಬಂದಿದೆಯಲ್ಲ, ಈಗ ಏನ್ ಮಾಡ್ತಾ ಇದ್ದಾರೆ, ಹಲವಾರು ಜನ ಈ ಮುಸಲ್ಮಾನರನ್ನ ಸ್ವಲ್ಪ ದಾರಿ ತಪ್ಪಿಸುವಂತ ಕೆಲಸಕ್ಕೆ ಇಳಿದಿದ್ದಾರೆ. ಈಗಾಗಲೇ ಮುಸಲ್ಮಾನ್ ಸಮುದಾಯದಲ್ಲಿ ಎರಡು ಪಕ್ಷಗಳು ಆಗ್ಬಿಟ್ಟಿದೆ, ಒಂದ್ ರೀತಿಯಾಗಿ ಡಿವೈಡ್ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಕೆಲವರಿಗೆ ಅರ್ಥ ಆಗಿದೆ ಇದರಿಂದಾಗಿ ಶ್ರೀಸಾಮಾನ್ಯ ಮುಸಲ್ಮಾನಿಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಅದಕ್ಕೆ ಬದಲಾಗಿ ಅವರಿಗೆ ಬಹಳಷ್ಟು ಹೆಲ್ಪ್ ಆಗ್ತದೆ ಅನ್ನೋದು ಕೂಡ ಈಗಾಗಲೇ ಅರ್ಥ ಆಗಿದೆ. ಅಂತವ್ರೆಲ್ಲರೂ ಕೂಡ ಈಗಾಗಲೇ ಈ ಒಂದು ಬಿಲ್ಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಆದ್ರೆ ಒಂದಿಷ್ಟು ಜನ ಇದಾರಲ್ಲ, ಅವ್ರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಅಥವಾ ತಾವು ಈಗಾಗಲೇ ಕಬಳಿಸ್ಕೊಂಡು ಕೂತಿರುವಂತಹ ಜಾಗವನ್ನ ತಮ್ಮ ಕೈಯಲ್ಲೇ ಉಳಿಸ್ಕೊಳ್ಳಿಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ವಿರೋಧಿಸಿ ಪ್ರತಿಭಟನೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಅದು ಅವ್ರಿಗಿರುವಂತಹ ಹಕ್ಕು, ಅವ್ರು ಮಾಡಬಹುದು. ಇದ್ರ ಮಧ್ಯದಲ್ಲಿ ಏನಾಗಿದೆ, ಹಲವಾರು ಜನ ಇವ್ರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಜಾಗವನ್ನ ಸರ್ಕಾರ ವಶಪಡಿಸಿಕೊಳ್ತದೆ, ಮಸೀದಿಗಳನ್ನ ನೆಲಸಮ ಮಾಡ್ತಾರೆ, ಆ ಜಾಗವನ್ನು ಕೂಡ ಸರ್ಕಾರ ತನ್ನ ಸುಪರ್ದಿ ತಗೊಳ್ತದೆ, ಈ ರೀತಿಯಾಗಿ ಇವ್ರನ್ನೆಲ್ಲರನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಮಾಡುವವರು ಯಾರು? ಕೆಲವು ರಾಜಕೀಯ ಪಕ್ಷಗಳು ಅಥವಾ ಕೆಲವೊಂದು ಮುಸ್ಲಿಂ ಮುಖಂಡರು, ಅದೇ ರೀತಿಯಲ್ಲಿ ಮೌಲಾನಾ, ಮೌಲ್ವಿ ಈ ತರ ಇರ್ತಾರಲ್ಲ, ಇವರು ಕೂತ್ಕೊಂಡು ಈ ರೀತಿಯಾದಂತಹ ಉಪದೇಶವನ್ನ ಕೊಡ್ತಾರೆ. ಅಕ್ಷರಸ್ಥ ಅನ್ಸ್ಕೊಂಡವರಿಗೆ ಅರ್ಥ ಆಗ್ತದೆ ಇಲ್ಲಿ ಏನ್ ನಡೀತಾ ಇದೆ ಅಂತಕೊಂಡು. ಕೆಲವರು ಏನಾಗುತ್ತೆ, ಅನಕ್ಷರಸ್ಥರಿರ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಒತ್ತಡದಲ್ಲಿರೋರು ಇರ್ತಾರೆ. ಇವ್ರಿಗೆ ಏನಾಗ್ತದೆ ಅಂದ್ರೆ ಈ ರೀತಿಯಾದ ಮಾತುಗಳನ್ನ ಕೇಳಿದಾಗ ಉದ್ರೇಕಗೊಳ್ತಾರೆ. ಅವರು ತಕ್ಷಣ ರಸ್ತೆಗಿಳಿತಾರೆ, ಗಲಭೆಗಿಳಿತಾರೆ, ಕಲ್ಲು ತೂರಾಟ ನಡೆಸ್ತಾರೆ. ಅದರಿಂದಾಗಿ ಜೀವಹಾನಿ ಕೂಡ ಆಗ್ಬಹುದು ಅಥವಾ ಇವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಬಹುದು. ಇವ್ರ ಮೇಲೆ ಕೇಸ್ಗಳು ಕೂಡ ಬೀಳ್ತದೆ. ಕೊನೆಗೆ ಏನ್ ಮಾಡ್ತದೆ, ಕೋರ್ಟಿಗೂ ಮತ್ತು ಮನೆಗೂ ಅಲ್ದಾಡ್ಕೊಂಡಿರ್ಬೇಕಂತ ಪರಿಸ್ಥಿತಿ ಬರ್ತದೆ. ಆದ್ರೆ ಇವ್ರ ಹಿಂದೆ ನಿಂತ್ಕೊಂಡು ಇವ್ರನ್ನ ಪ್ರಚೋದನೆ ಮಾಡಿ ರಸ್ತೆಗೆ ಇಳಿಸಿದವರು ಯಾರು ಕೂಡ ಇದು ಯಾವ್ದ್ರಲ್ಲೂ ಸಿಕ್ಕಾಕೊಳ್ಳಲ್ಲ. ಅದಕ್ಕೆ ಬದಲಾಗಿ ಅವರೆಲ್ಲರೂ ಅವ್ರ ಮನೆಯಲ್ಲಿ ಸೇಫ್ ಆಗಿ ಕೂತ್ಕೊಂಡಿರ್ತಾರೆ. ಅಂದ್ರೆ ರಾಜಕೀಯ ಪಕ್ಷದವರು ಸಾಮಾನ್ಯವಾಗಿ ಮಾಡೋದು ಇಂತಹದ್ದೇ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಡೀತದೆ. ಇದನ್ನ ಆ ಸಮುದಾಯದವರು ಅರ್ಥ ಮಾಡ್ಕೊಳ್ಬೇಕು. ಅದು ಬೇರೆ ವಿಷಯ. ಅಂದ್ರೆ ಹೋರಾಟ ಮಾಡೋದು ಎಲ್ಲದೂ ಇದ್ದಿದ್ದೆ. ಯಾಕಂದ್ರೆ ಸಂವಿಧಾನದತ್ತವಾಗಿ ನಮ್ಗಿರುವಂತಹ ಹಕ್ಕು, ಅದನ್ನ ಇವ್ರು ಮಾಡಬಹುದು. ಅದನ್ನ ಅಡ್ಡ ಹಾಕ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂತಹ ಮಮತಾ ಬ್ಯಾನರ್ಜಿ ಅವರು, ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಮುಸಲ್ಮಾನರನ್ನ ಯಾವ ರೀತಿ ನಾವು ಓಲೈಸಬೇಕು, ಅವ್ರನ್ನ ಹೇಗೆ ದಿಕ್ಕು ತಪ್ಪಿಸ್ಬೇಕು, ಇದೆಲ್ಲದರಲ್ಲಿ ಇವ್ರು PhD ಮಾಡಿರುವಂತಹ ವ್ಯಕ್ತಿ. ಇವ್ರು ಏನ್ ಮಾಡ್ತಾರೆ, ಪ್ರತಿ ಬಾರಿ ಕೂಡ ಅಷ್ಟೇ ಮುಸಲ್ಮಾನರನ್ನ ಓಲೈಕೆ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಆಮಿಷವನ್ನು ಒಡ್ತಾರೆ, ಅವ್ರನ್ನ ನಿಲ್ಸ್ಕೊಂಡು ಹಿಂದೂಗಳಿಗೆ ಬೈತಾರೆ, ಈ ರೀತಿ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕೂಡ ಅಷ್ಟೇ ಇವ್ರನ್ನೇ ಉಪಯೋಗಿಸ್ಕೊಂಡು ಬೂತ್ ಕ್ಯಾಪ್ಚರಿಂಗ್ ಈ ತರದಾದಂತಹ ಬಹಳಷ್ಟು ಗಲಭೆಗಳನ್ನ ನಡೆಸ್ತಾರೆ. ನೀವು ನೋಡಿರ್ಬೋದು, ಚುನಾವಣೆ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಗಲಭೆ ಆಗಿಲ್ಲ ಅಂತ ಹೇಳಿದ್ರು ಕೂಡ ದೇಶದಲ್ಲಿ. ಇವನ್ ಜಮ್ಮು ಕಾಶ್ಮೀರದಲ್ಲೂ ಕೂಡ ಈಗ ಗಲಭೆ ನಡೀತಾ ಇಲ್ಲ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಗಲಭೆ ನಡೀತದೆ. ಚುನಾವಣೆ ಸಂದರ್ಭದಲ್ಲೂ ನಡೀತದೆ, ಅದೇ ರೀತಿಯಲ್ಲಿ ಚುನಾವಣೆ ಮುಗ್ದ ಮೇಲೆ ಕೂಡ ನಡೀತದೆ. ಕೊನೆಯದಾಗಿ ಈ ಎಣಿಕೆ ಎಲ್ಲ ಮುಗಿತದಲ್ಲ, ಅದಾದ್ಮೇಲೆ ಕೂಡ ಅಲ್ಲಿ ಗಲಭೆ ನಡೀತದೆ. ಇಲ್ಲಿವರೆಗಂದ್ರೆ ಇವರು ನೋಟ್ ಮಾಡ್ಕೊಂತಾರೆ, ಇಂತಿಂತವ್ರು ಇಂತಿಂತ ಪಾರ್ಟಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ. ಈ ಮಮತಾ ದೀದಿಯವರ TMC ಕಾರ್ಯಕರ್ತರು ಏನ್ ಮಾಡ್ತಾರೆ, ಅಂತವ್ರ ಮನೆಯನ್ನ ಟಾರ್ಗೆಟ್ ಹಾಕೊಂಡು ಮನೆಗೆ ಬೆಂಕಿ ಹಾಕೋದು, ಹೊಡೆಯೋದು, ಅವ್ರನ್ನ ಓಡಿಸೋದು, ಮನೆ ಖಾಲಿ ಮಾಡಿಸೋದು, ಈ ರೀತಿಯಾದಂತಹ ಎಲ್ಲಾ ಕ್ರಮಗಳನ್ನು ಅವ್ರು ಮಾಡ್ತಾರೆ. ಇದಕ್ಕೆ ಇವರು ಉಪಯೋಗಿಸ್ಕೊಳ್ಳೋದು ಮ್ಯಾಕ್ಸಿಮಮ್ ಆಗಿ ಬಾಂಗ್ಲಾದೇಶದಿಂದ ಬಂದಿರುವಂತವ್ರನ್ನ, ಅದೇ ರೀತಿಯಲ್ಲಿ ರೋಹಿಂಗ್ಯಾಗಳನ್ನ ಉಪಯೋಗಿಸ್ಕೊಳ್ತಾರೆ. ಇಂಥ ಮಮತಾ ದೀದಿ ಪ್ರತಿ ಬಾರಿ ಕೂಡ ಅಷ್ಟೇ ಚುನಾವಣೆ ಗೆಲ್ಲಲಿಕ್ಕಾಗಿ ಈ ರೀತಿಯಾಗಿ ಅಕ್ರಮ ವಲಸಿಗರನ್ನ ಉಪಯೋಗಿಸ್ಕೊಂಡು, ಅಂದ್ರೆ ಅವರಿಗೆ ವೋಟರ್ ID ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಟ್ಯಾಕ್ಸ್ ದುಡ್ಡಿನಲ್ಲಿ ಇವ್ರನ್ನ ಸಾಕೊಂಡಿರ್ತಾರೆ ಅವರು. ಈಗ ಮಮತಾ ಬ್ಯಾನರ್ಜಿಗೆ ಏನಾಗಿದೆ ಅಂದ್ರೆ, ಒಂದು ಈ ವಕ್ಫ್ ಕಾನೂನು, ಅದಾದ್ಮೇಲೆ ಇನ್ನೊಂದು ಬಂದಿರುವಂತಹ ಕಾನೂನು ಈ ಇಮಿಗ್ರೇಷನ್ ಆಕ್ಟ್ ಒಂದು ಬಂದಿದೆಯಲ್ಲ, ಮೊನ್ನೆ ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ, ಯಾರೆಲ್ಲ ಅಕ್ರಮ ವಲಸಿಗರಿದ್ದಾರೋ ಅವ್ರನ್ನೆಲ್ಲ ಹೊರದಬ್ಬಬೇಕು ಅನ್ನೋ ಒಂದು ಕಾನೂನು ಈಗಾಗಲೇ ಬಂದ್ಬಿಟ್ಟಿದೆ. ಈ ಎರಡು ಕಾನೂನಿಂದಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ರೀತಿಯಾದಂತಹ ನಡುಕ ಹುಟ್ಲಿಕ್ಕೆ ಶುರುವಾಗಿದೆ. ಈಗ ಏನ್ ಮಾಡ್ಬೇಕು ಅಂದ್ರೆ, ಈ ಅಕ್ರಮ ವಲಸಿಗರನ್ನ ಹೊರಗಡೆ ಹಾಕ್ಲಿಕ್ಕೆ ಅವ್ರು ಸುತರಾಮ್ ರೆಡಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಅವರು ಭಾರತೀಯ ಪ್ರಜೆ ಅಂತ ಹೇಳ್ಕೊಂಡು ಏನೆಲ್ಲ ತೋರಿಸ್ಬೇಕೋ ಅದೆಲ್ಲ ಡಾಕ್ಯುಮೆಂಟ್ಸ್ ಅವ್ರ ಕೈಗೆ ಕೊಟ್ಬಿಟ್ಟಿದ್ದಾರೆ ಅವರು. ಇನ್ನೊಂದು ಈ ಒಂದು ವಕ್ಫ್ ಆಕ್ಟ್, ಇದರಿಂದಾಗಿ ಏನಾಗುತ್ತೆ, ಮುಸಲ್ಮಾನರು ಅಕ್ರಮವಾಗಿ ಏನೆಲ್ಲ ಆಕ್ರಮಿಸ್ಕೊಂಡು ಕೂತಿದ್ದಾರೋ ಅದನ್ನ ಅವರಿಗೆ ವೆಕೆಟ್ ಮಾಡ್ಬೇಕಾಗಿ ಬರ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ವಕ್ಫ್ ಟೋಟಲ್ ಆಸ್ತಿಯಲ್ಲಿ 2ನೇ ಸ್ಥಾನದಲ್ಲಿರೋದು
ಪಶ್ಚಿಮ ಬಂಗಾಳ ಅಂದ್ರೆ 9% ವಕ್ಫ್ ಜಾಗ ಪಶ್ಚಿಮ ಬಂಗಾಳದಲ್ಲಿದೆ. ನಿಮ್ಗೆ ಅಲ್ಲಿಗೆ ಅರ್ಥ ಆಗ್ತದೆ ಅದರ ಅಗಾಧತೆ ಹೇಗಿದೆ ಅಂತೇಳಿ. ಈ ರೀತಿ ಇರುವಾಗ ಮಮತಾ ದೀದಿ ಅವರು ಯಾವುದೇ ಕಾರಣಕ್ಕೆ ಮುಸಲ್ಮಾನರನ್ನ ಬಿಟ್ಕೊಳ್ಳಿ ತಯಾರಿಲ್ಲ. ಅದಲ್ಲದೆ ನಿನ್ನೆ ಭಾಷಣದಲ್ಲಿ ಅವರು ಕೂಡ ಹೇಳಿದ್ದಾರೆ, ನಾನು ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡ್ತೇನೆ ಅಂತೇಳಿ ಹೇಳಿದ್ರು. ಪಶ್ಚಿಮ ಬಂಗಾಳದಲ್ಲಿರುವ ಮುಸ್ಲಿಂ ಸಂಖ್ಯೆ 33% ಅಂತಕೊಂಡು ಅವರೇ ಓಪನ್ ಆಗಿ ಹೇಳಿದ್ದಾರೆ. ಇವ್ರು ಹೇಗೆ ಅಲ್ಪಸಂಖ್ಯಾತರಾಗ್ತಾರೋ ಗೊತ್ತಿಲ್ಲ. ಜೈನ್ ಸಮುದಾಯ, ಸಿಖ್ಖರು, ಅದೇ ರೀತಿಯಲ್ಲಿ ಬೇರೆ ಬೇರೆ ಉಳಿದವರೆಲ್ಲ ಇದ್ದಾರಲ್ಲ, ಇವ್ರು ಹಾಗಾದ್ರೆ ಯಾವುದ್ರಲ್ಲಿ ಬರ್ತಾರೆ? ಇವ್ರು ಮೈಕ್ರೋ ಮೈನಾರಿಟಿಯಲ್ಲಿ ಬರ್ತಾರೆ ಆಕ್ಚುಲಿ. ಅಂದ್ರೆ ಇಲ್ಲಂತೂ ಒಂದಂತೂ ಕ್ಲಿಯರ್, ಯಾವುದೇ ಕಾರಣಕ್ಕೆ ಮುಸಲ್ಮಾನರ ಓಲೈಕೆಯನ್ನ ತಾನು ಬಿಡೋಲ್ಲ. ನಿಮ್ ಜೊತೆ ನಾನು ಇದ್ದೇನೆ, ಯಾವುದೇ ಕಾರಣಕ್ಕೆ ನಿಮ್ಮನ್ನ ಹೊರಗಡೆ ಹಾಕ್ಲಿಕ್ಕೆ ನಾನು ಬಿಡೋಲ್ಲ, ಅಥವಾ ನಿಮ್ಮ ಭೂಮಿಯನ್ನ ಕಿತ್ಕೊಳ್ಳಿಕ್ಕೆ ನಾನು ಬಿಡೋದಿಲ್ಲ. ಈ ಸರ್ಕಾರ ತಂದಂತ ಕಾನೂನನ್ನ ಪಶ್ಚಿಮ ಬಂಗಾಳದಲ್ಲಿ ನಾನು ಜಾರಿಗೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸಂವಿಧಾನ ಮತ್ತೆ ಸರ್ಕಾರಕ್ಕೆ ಅಥವಾ ಕೋರ್ಟಿಗೂ ಸೇರಿ ಈಗ ಇವರು ಸಡ್ಡು ಹೊಡೆದು ನಿಂತಿದ್ದಾರೆ. ಅಂದ್ರೆ ನಾನು ಇದೆಲ್ಲದಕ್ಕಿಂತಲೂ ಅತೀತಳು ಅಂತ ಹೇಳ್ಕೊಂಡು ಈಗ ಅವ್ರು ಹೇಳ್ಕೊಂಡು ಬಿಟ್ಟಿದ್ದಾರೆ ಓಪನ್ ಆಗಿ. ಅಂದ್ರೆ ನೇರವಾಗಿ ಹೇಳ್ತಾ ಇದ್ದಾರೆ ಅವರು, ಯಾವುದೇ ಕಾರಣಕ್ಕೆ ಈ ವಕ್ಫ್ ಹೊಸ ಕಾನೂನು ಏನಿದೆ ಇದನ್ನ ನಾನು ಪಶ್ಚಿಮ ಬಂಗಾಳದಲ್ಲಿ ಜಾರಿಗೆ ತರೋದಿಲ್ಲ. ನೀವೆಲ್ಲರೂ ನಿಶ್ಚಿಂತೆಯಾಗಿರಿ, ನಿಮ್ಮ ಜಾಗವನ್ನ ನಾವು ಯಾವುದೇ ಕಾರಣಕ್ಕೆ ಬಿಟ್ಕೊಡೋದಿಲ್ಲ. ಅದೇ ರೀತಿಯಲ್ಲಿ ನಿಮ್ ಯಾರನ್ನೂ ಕೂಡ ದೇಶದಿಂದ ಹೊರಗಡೆ ಹಾಕ್ಲಿಕ್ಕೆ ಕೂಡ ನಾನು ಬಿಡೋದಿಲ್ಲ, ನಾನು ನಿಮ್ ಜೊತೆಗಿದ್ದೇನೆ ಅಂತಕೊಂಡು ಹೇಳಿದ್ದಾರೆ. ಮಮತಾ ದೀದಿ ಅವರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಬಹಳಷ್ಟು ಸಮಸ್ಯೆಗಳು ಪಶ್ಚಿಮ ಬಂಗಾಳದಲ್ಲಿ ಇದೆ. ಆದ್ರಿಂದಾಗಿ ಚುನಾವಣೆ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದ್ರೂ ಮಾಡಿ ಈ ಮುಸಲ್ಮಾನರನ್ನ ಓಲೈಕೆ ಮಾಡಿಕೊಂಡು ಈ 33% ಪಾಪ್ಯುಲೇಷನ್ ಏನಿದೆ ಇವರನ್ನ ತನ್ನ ಬಳಿ ಇಟ್ಕೊಂಡ್ರೆ, ಅಂದ್ರೆ ತನಗೆ ಇವ್ರು ವೋಟ್ ಹಾಕೋ ರೀತಿಯಲ್ಲಿ ನೋಡ್ಕೊಂಡ್ರೆ, ಉಳಿದ 67% ಏನಿದ್ದಾರೆ ಹಿಂದೂಗಳು ಅಥವಾ ಬೇರೆಯವರೆಲ್ಲರೂ ಸೇರಿ ಇದರಲ್ಲಿ ಒಂದು 20% ವರೆಗೆ ಇವರಿಗೆ ವೋಟ್ ಸಿಕ್ಕಿದ್ರೆ ಸಾಕು, ಅಲ್ಲಿಗೆ ತುಂಬಾ ಸುಲಭವಾಗಿ ಇವರು ಪುನಃ ಅಧಿಕಾರವನ್ನ ಹಿಡಿತಾರೆ. ಈ ಎಲ್ಲದನ್ನು ಲೆಕ್ಕಾಚಾರ ಮಾಡಿಕೊಂಡೆ ಮಮತಾ ದೀದಿಯವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಲ್ಲದೇ ಜೈನರ ಒಂದು ಉಕ್ತಿ ಇದೆ, ಅದು ಏನಂತ ಹೇಳಿದ್ರೆ ಲಿವ್ ಅಂಡ್ ಲೆಟ್ ಲಿವ್ ಅಂತ ಹೇಳಿ, ಜೀವಿಸು ಜೀವನ ನಡೆಸಲಿಕ್ಕೆ ಬಿಡು ಅಂತ ಹೇಳ್ಕೊಂಡು ಆ ಉಕ್ತಿಯನ್ನು ಕೂಡ ಇಲ್ಲಿ ಅವರು ಉಪಯೋಗಿಸಿದ್ದಾರೆ. ಆಕ್ಚುಲಿ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ ಅಂದ್ರೆ ಹಲವಾರು ಹಿಂದೂಗಳ ಮನೆಗಳನ್ನ ಈಗಾಗಲೇ ಮುಸಲ್ಮಾನರು ಆಕ್ರಮಿಸ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಅವ್ರನ್ನ ಹೊರಗಡೆ ಹಾಕಿ ಇವರಲ್ಲಿ ಆಕ್ರಮಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಇದು ದೀದಿಗೆ ಗೊತ್ತಿದೆ. ಆದ್ರೂ ಕೂಡ ಇಲ್ಲಿ ದೀದಿ ಹೇಳೋದೇನೋ ಲಿವ್ ಅಂಡ್ ಲೆಟ್ ಲಿವ್. ಈ ಮಾತು ದೀದಿ ಅವ್ರಿಗೆ ಖಂಡಿತವಾಗಿ ಅನ್ವಯಿಸಲ್ಲ. ಆದ್ರೂ ಕೂಡ ಅವ್ರು ಈ ರೀತಿಯಾಗಿ ಹೇಳ್ತಾರೆ. ಅಂದ್ರೆ ನಾವು ಹೇಳೋದೊಂದು ಮಾಡೋದೊಂದು ಅಂತೇಳಿ ಹೇಳ್ತಾರಲ್ಲ, ಆ ರೀತಿಯಾದಂತ ಮೆಂಟಾಲಿಟಿ ಮಮತಾ ಬ್ಯಾನರ್ಜಿ ಅವರದ್ದು. ಈಗ ಮುಸಲ್ಮಾನರ ಓಲೈಕೆಗೆ ಇವರು ಈ ಒಂದು ಕಾನೂನು ಏನಿದೆ ಇದನ್ನ ನಾನು ಯಾವುದೇ ಕಾರಣಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಜಾರಿಗೆ ತರಲಿಕ್ಕೆ ಬಿಡೋಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಹೇಗೆ ಅವ್ರು ಜಾರಿಗೆ ತರದೇ ಇರ್ತಾರೋ ದೇವರಿಗೆ ಗೊತ್ತು. ಸಂವಿಧಾನದ ಪ್ರಕಾರ ಅವ್ರು ಜಾರಿ ತರಲೇಬೇಕಾಗ್ತದೆ. ಯಾವಾಗಲೂ ಸಂವಿಧಾನದ ಬಗ್ಗೆ ಮಾತಾಡುವಂತಹ ದೀದಿ ಈಗ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ವಕ್ಫ್ ಹೊಸ ಕಾನೂನು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತದೆ. ಅದೇ ರೀತಿಯಲ್ಲಿ ತಾನು ಈ ಕಾನೂನಿಗೆ ಅಡ್ಡವಾಗಿ ನಿಲ್ತೇನೆ ಅಂತೇಳಿ ದೀದಿ ಏನು ಹೇಳ್ತಾ ಇದ್ದಾರೆ, ಇದನ್ನ ಅವರು ಉಳಿಸ್ಕೊಳ್ಳಿಕ್ಕಾಗತ್ತಾ ಅಥವಾ ಇವರ ಈ ವೋಟ್ ಬ್ಯಾಂಕ್ ರಾಜಕೀಯ ಏನಿದೆ ಇದು ಛಿದ್ರವಾಗ್ತದ, ಇದೆಲ್ಲದೂ ನಾವು ಕಾದು ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.